ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದಾನೆ. ಇಲ್ಲಿ ನನ್ನ ಔಟ್ಫಿಟ್ನ ನಾನು ನಿಮಗೆ ತೋರಿಸ್ತಾ ಇದ್ದಾಳೆ. ಈ ರೀತಿ ಇದೆ ಅಂತ. ನಾವು ಇವತ್ತು 2 ಮದುವೆಗೆ ಹೋಗಬೇಕು. ಒಂದು ಇಲ್ಲೇ ವಿಟ್ಲದಲ್ಲಿ ಹತ್ತಿರ ಇರುವಂತಹ ಮದುವೆ, ಮನೆ ಹತ್ತಿರದವ್ರದ್ದು. ಹಾಗೆ ಇನ್ನೊಂದು ತಮ್ಮನ ಫ್ರೆಂಡ್ ಏನಿದ್ದಾನೆ ನೋಡಿ, ಅವನ ಮದುವೆಗೆ ಹೋಗಬೇಕು. ಅದು ಬಜ್ಪೆಗೆ ಹೋಗಬೇಕು ನಾವು. ಸೊ ಒಬ್ಬೊಬ್ಬರು ರೆಡಿ ಆಗ್ತಾ ಇದ್ದೇವೆ, ಒಬ್ಬೊಬ್ಬರು ರೆಡಿಯಾಗದೆ ಬಾಕಿಯಾಗಿದ್ದೇವೆ. ಸೊ ಇಲ್ಲಿ ಮೋನಿಶಾ ಇದು 3ನೇ ಸರಿ ಬರ್ತಾ ಇದ್ದಾಳೆ ಹೊರಗಡೆ. ಮತ್ತೆ ಒಳಗಡೆ ಹೋದ್ಲು ನೋಡಿ, ಶಾಲ್ ಬಿಟ್ಟು ಬಂದಿದ್ಲು. ಸೊ ಇಲ್ಲಿ ನಯನ ಹೇಳ್ತಾ ಇದ್ದಾಳೆ ನಾವಿನ್ನು ಹೊರಡ್ತೇವೆ ಅಂತ. ಆಗಲೇ ಇವರು ಕಾರ್ ತೆಗೆದು ಬನ್ನಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಒಂದು ಮದುವೆಗೆ ಬಂದ್ವಿ. ಇದು ಅಕ್ಷಯ ಹಾಲ್, ಇಲ್ಲೇ ವಿಟ್ಲದಲ್ಲಿರುವಂತಹದ್ದು. ದೀಪಕ್ ಮತ್ತು ಸುಷ್ಮಾ ಮನೆ ಹತ್ತಿರದ ಹುಡುಗಿ ಆಗಿರೋದ್ರಿಂದ ನಮ್ಮನ್ನು ಕರೆದಿದ್ರು ಮದುವೆಗೆ. ಹಾಗಾಗಿ ನಾನು ಮತ್ತು ನಯನನಿಗೂ ಕೂಡ ಆಗಾಗದೇ ಇತ್ತು. ಹಾಗಾಗಿ ಇಬ್ಬರು ಕೂಡ ಜೊತೆಯಲ್ಲಿ ಹೋದ್ವಿ. ಇಲ್ಲಿ ಮದುವೆ ಶಾಸ್ತ್ರ ಇನ್ನೂ ಕೂಡ ನಡೀತಾ ಇದೆ. ಸೊ ಅದರ ಜೊತೆಯಲ್ಲಿ ನಾವು ಕೂಡ ಅಲ್ಲಿ ಹೋಗಿ ಮುಟ್ಟಿದ್ವಿ. ಅವರಲ್ಲಿ ಹೇಳಿದ್ವಿ ನಾವೊಂದು ಬೇರೆ ಮದುವೆಗೆ ಹೋಗಲಿಕ್ಕಿದೆ, ಹಾಗಾಗಿ ನಮಗೆ ಒಂದು ಸ್ವಲ್ಪ ಹುಡುಗಿಯನ್ನು ಮಾತಾಡಿಸೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಅವರಲ್ಲಿ ಮಾತಾಡಿ ಅವಳಲ್ಲಿ ಹೇಳಿ ಅಲ್ಲಿಂದ ಹೊರಟು ಬಂದ್ವಿ ನೋಡಿ. ಇಲ್ಲಿ ಮದುಮಗಳ ಅಕ್ಕ ಇದ್ದಾರೆ, ಇವರು ನೋಡಿ ಅಕ್ಕ. ಹಾಗೆ ಇಲ್ಲಿ ನಯನ ಕೂಡ ನಿಂತಿದ್ದಾಳೆ ನೋಡಿ. ಸೊ ನಾವು ಸ್ವಲ್ಪ ಮಾತಾಡಿ ಅಲ್ಲಿಂದ ಈ ಕಡೆ ಬಂದ್ವಿ, ಯಾಕಂದರೆ ತುಂಬಾ ಲೇಟ್ ಆಗಿತ್ತು ಆಲ್ರೆಡಿ. ಒಂದು ಮದುವೆಯನ್ನು ಮುಗಿಸಿ ಬಂದೆವು, ಹೋಗ್ತಾ ಇದ್ದೀವಿ ಇನ್ನೊಂದು ಮದುವೆಗೆ ಹೋಗ್ತಾ ಇದ್ದೀವಿ. ಫಾಸ್ಟಾಗಿ ಹೋಗ್ತಾ ಇದ್ದೀವಿ ಇಬ್ಬರು ಕೂಡ. ತುಂಬ ಸಿಂಪಲ್ ಆಗಿ ಹೊರಟಿದ್ದೇವೆ ಇಬ್ಬರು ಕೂಡ. ಅಲ್ಲಿ ಹೊರಗಡೆ ನಿಂತಿದ್ದಾರೆ, ಅವರೆಲ್ಲ ಹೊರಗಡೆ ನಿಂತಿದ್ದಾರೆ. ಮದುವೆಗೆ ಬಂದ್ವಿ. ಇಲ್ಲಿ ಸ್ವಲ್ಪ ಕತ್ತಲೆ ಕಾಣ್ತಾ ಇದೆ ನೋಡಿ. ನಾನು ಈ ರೀತಿ ತಗೊಂಡಿದ್ದೆ. ಅವರು ನಾನ್ ವೆಜ್ ತಿಂತಾ ಇದ್ದಾರೆ. ಕೈ ನಿಪ್ಲೆ ಬಾವ. ಇತ್ತೆ ನಿಕ್ಕೆಂಚ ಅನಿಸಿದ್ರಿ ಏನಂತಿತ್ತು ಐಶ್ವರ್ಯ ರೈ ವಿಶ್ವಸುಂದರಿ ಇವಳಿಗೆ ಎಲ್ಲಿ ಹೋದ್ರು ಈ ಮನುಷ್ಯನಿಗೆ ಕರೆಕ್ಟ್ ಅಂತ ಅನಿಸಿತು. ಇವಳೆದ್ದು ನಿಂತ್ಕೊಂಡ್ಲು ನೋಡಿ. ಅವಳ ಔಟ್ಫಿಟ್ ಅಂತೂ ನನಗೆ ತುಂಬ ಇಷ್ಟ ಆಯಿತು, ಯಾಕಂದರೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಅವಳಿಗೆ. ಇವಳದು ನೋಡಿ. ಆಚೆ ನಿಲ್ಲ ನಿನ್ನ ಔಟ್ಫಿಟ್ಟು
ಲಕ್ಕನಾಯಿಗೆ ಇಲ್ಲಿ ನೋಡಿ ಈ ಲಕ್ಕಿಯ ಈ ಬರ್ಚಿ ನೋಡಿ ಇವಳ ಔಟ್ಫಿಟ್ ನೋಡಿ ನನಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಕಾಣಿಸ್ತು. ಇವಳದು ಔಟ್ಫಿಟ್ ಪ್ರಯೋಜನ ಇಲ್ಲ. మల్ల మామ గాడి అలా ఆ రైన్ కొన పెరిగే ఇజ్జియా ఎంగ్లీల డెప్పు ಎಂದ ನಮ್ನೆ ನಮ್ನೆ ಎತ್ತೋ ಗಾಳಿ ರಕ್ಕ ನಮ್ನೆ ಕುಕ್ಕು ಹೋಯ್ತು ಆ ಓಲೆ ಹೊರದು ತೋರುವದು ತುಗ ಬೈ ಬೈ ಬಾಯ್ ಬಾಯ್ ಇವರು ಹೇಳ್ತಾ ಇದ್ದಾರೆ ಗಾಡಿ ಚೇಂಜ್ ಮಂತಲ್ಲಿ ಬೋರ್ಡ್ ನಂಡ. ಇದು ಕದ್ರಿಯಲ್ಲಿ ನಡೆಯುತ್ತಿರುವಂತಹ ಮೇಳ. ಸೊ ತಮ್ಮ ಹೇಳಿದ ನೀವೆಲ್ಲರೂ ಬರ್ತೀರಾ ಅಂತ ಕೇಳಿದ, ಗಾಡಿಯಲ್ಲಿ ಒಮ್ಮೆ ಹೋಗಿ ಬನ್ನಿ ಅಂತ. ಬಟ್ ನಾವು ಹೋಗಲಿಲ್ಲ, ತಮ್ಮ ಹೋದ. ಅವನು ಹೇಳಿದ ನಾನು ನಿನಗೆ ವಿಡಿಯೋ ಮಾಡಿ ಕಳಿಸ್ತೇನೆ, ನೀನು ಹಾಕ್ಬೋದು ಅಂತ ಹೇಳಿದ. ಸೊ ಹಾಗಾಗಿ ನನಗೆ ತಮ್ಮ ಇದನ್ನು ಕಳಿಸಿದ್ದಾನೆ, ಫೋಟೋಗ್ರಫಿ ಬೈ ಎನ್ ವಿ. ಸೊ ಎಲ್ಲ ವಿಡಿಯೋನು ನನಗೆ ಕಳಿಸಿದ್ದಾನೆ. ಥ್ಯಾಂಕ್ ಯು ಎನ್ ವಿ, ವಿಡಿಯೋ ಕಳಿಸಿದ್ದಕ್ಕಾಗಿ. ತುಂಬಾ ಖುಷಿಯಾಯಿತು ನನಗೆ ವಿಡಿಯೋ ನೋಡಿ. ಇಲ್ಲಿ ನೋಡಿ ಮಾವಿನ ಹಣ್ಣು ತುಂಬ ವೆರೈಟಿಯಲ್ಲಿತ್ತು ಅಂತ ಹೇಳಿದ. ನೋಡೋಣ, ಇನ್ನೊಂದು ಸರಿ ಹೋಗೋಣ ಅಂತ ಅಂದ್ಕೊಂಡಿದ್ದೇನೆ. ಅದೇ ಒಂದು ಹಾಕ್ಲ ಕಾಸೊಂದಿಲ್ಲ ಹತ್ತಿಯ ಕುಕ್ಕೀಸ್ ಇನ್ನೊಂದು ಒಂದು ಅಲ್ಲ ಈ ಬಲ್ಲ ಬೊಟ್ಟು ಮನೆ. ಫೈನಲಿ ಮನೆಗೆ ಈಗ ತಲುಪಿದ್ದೇವೆ ಅಷ್ಟೇ. ಸೊ ಇಲ್ಲಿ ನೋಡಿ ಇವರು ನನಗೆ ಪಾಂಟ ತೆಗೆದು ಕೊಟ್ಟರು, ಹಾಗೆ ವಾಯ್ಸ್ ಕೂಡ ಹೋಗಿದೆ. ಪಾಂಟ ಕುಡಿದು ಇನ್ನೊಂದು ಕುಡಿದು ಅಂತೇಳಿ ಜ್ಯೂಸ್ ಎಲ್ಲ ಕುಡಿದು. ಇವತ್ತು ಕೂಡ 2 ಮದುವೆಗೆ ಹೋಗಿ ಬಂದ್ವಿ. ನೆಕ್ಸ್ಟ್ ಹೋದ ಮದುವೆ, ಮುಂಚೆ ಹೋದ ಮದುವೆ ತುಂಬ ಖುಷಿ ಇತ್ತಲ್ಲ. ಅಲ್ಲ ಮಸ್ಟಿಗೆ ಹೋದ ಮದುವೆಯದ್ದು ಅವ್ರದ್ದೊಂದು ಇಂಟ್ರೆಸ್ಟಲ್ಲಿ ಹೋದೆವು ನಾವು. ಅಂದರೆ ಅಲ್ಲಿ ತುಂಬ ಬ್ಯುಸಿ ಇದ್ದರು. ಮದುಮಗಳು ನಮ್ಮನ್ನು ಕರೆದು ಒಂದು ಫೋಟೋ ಎಲ್ಲ ತೆಗೆಸಿದ್ಲು, ಖುಷಿ ಆಯಿತು ನಮಗೂ ಕೂಡ. ಹಾಗೆ ಇನ್ನೊಂದು ಮದುವೆಗೆ ಹೋದೆ, ಅಲ್ಲಿ ಕೂಡ ಅಷ್ಟೇ ತುಂಬ ಖುಷಿ ಅನ್ನಿಸ್ತು ನಮಗೆ. ಎಲ್ಲರೂ ತುಂಬ ಹೊತ್ತು ಮಾತಾಡಿದ್ವಿ. ಮನೆ ಹತ್ತಿರದವರ ಮದುವೆ, ನನ್ನ ಅಮ್ಮನ ಮನೆ ಹತ್ತಿರದ ಮದುವೆ, ಹಾಗಾಗಿ ತುಂಬ ಹೊತ್ತು ಮಾತಾಡಲಿಕ್ಕೆ ಸಿಕ್ಕಿತ್ತು ನಮಗೆ. ಹಾಗೆ ಈ ವಿಡಿಯೋನ ನಾವು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ತನಕ ಟೇಕ್ ಕೇರ್, ಬಾಯ್ ಬಾಯ್.